ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ನೋಡ್ರಿ SSC GD ಎಕ್ಸಾಮು 23 ಫೆಬ್ರವರಿ ಆಗಬೇಕಾಗಿತ್ತು. ಸೊ ಅದನ್ನು ಮತ್ತೆ ಪೋಸ್ಟ್ಪೋನ್ ಮಾಡಿದ್ರು. ಸೊ ಇನ್ನೂ ಎಕ್ಸಾಮ್ ಡೇಟ್ ಒಂದು ಇನ್ನೂ ಬಿಟ್ಟಿಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ನೋಡ್ರಿ, ಎಕ್ಸಾಮ್ ಆದರೂ 100% ನಿಮಗೆ ಕಂಡಕ್ಟ್ ಆಗ್ತಾವೆ. ಇದು ಎಲ್ಲರಿಗೂ ಗೊತ್ತೈತಿ, ಎಲ್ಲರೂ ಕ್ಲಿಯರ್ ಆಗೈತಿ. ಸೊ ಚೆನ್ನಾಗಿ ಓದ್ತಾ ಇದ್ದಾರೆ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಸೊ ತುಂಬ ಜನ ಹುಡುಗರು ನೋಡಿದ್ದೀನಿ, ಫುಲ್ ಸೀರಿಯಸ್ಲಿ ಈ ಒಂದು ಎಕ್ಸಾಮ್ಗೆ ಓದ್ತಾ ಇದ್ದಾರೆ. ಸ್ನೇಹಿತರೆ, ನಾನು ರಿಯಲ್ ಆಗಿ ಒಂದು ಅಪ್ಡೇಟ್ ಒಂದು ಹೇಳ್ತೀನಿ ನಿಮಗೆ. ಈ ಬಾರಿ ಯಾರೆಲ್ಲ SSC GD ಹೋಗ್ತೀರಿ, ಮುಂದಿನ ಸಲ ನೀವೇನಾದ್ರೂ ಕೂತ್ರೆ ಮುಂದಿನ ಸಲ ನಿಮಗೆ 50% ರಿಸರ್ವೇಷನ್ ಹೋಗ್ತದೆ ಅಗ್ನಿವೀರದವ್ರಿಗೆ BSF ಒಳಗೆ. ಓಕೆ, ಸೊ ಅದಕ್ಕೋಸ್ಕರ ಹೇಳಿದೆ, ಇವಾಗಲೇ ಏನು ಓದ್ತಾ ಇದ್ದೀರಿ ಇನ್ನೂ ಸ್ವಲ್ಪ ಬೂಸ್ಟ್ ಮಾಡಿರಿ, ಪ್ರಿಪ್ರೇಷನ್ ಚೆನ್ನಾಗಿ ಓದ್ರಿ ಅಂತ ಹೇಳ್ತೀನಿ. ಪರ್ಫೆಕ್ಟಾಗಿ ಓದ್ಕೋರಿ. ಸೊ ಎಲ್ಲರೂ ಕೂಡ ಅಡ್ವಾನ್ಸ್ ಆಲ್ ದಿ ಬೆಸ್ಟ್. ಆ್ಯಂಡ್ ಇನ್ನೊಂದು ಹೇಳಬೇಕು ಸ್ನೇಹಿತರೆ, ನೀವೇನಾದರೂ SSC GD ಲೈಬ್ರರಿ ಅಥವಾ ರೂಮು ಅಥವಾ ಮನೇಲಿ ಕೂತ್ಕೊಂಡು ಓದ್ತಾ ಇದ್ದಾರೆ, ಅಂದರೆ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದಾರೆ, ನೀವು ಎಲ್ಲರೂ ಆಫ್ಲೈನ್ ಕೋಚಿಂಗ್ ಹೋದ್ರೆ ನಿಮ್ಮಲ್ಲಿ ಎಕ್ಸಾಮ್ ಮಾಡ್ತಾರೆ, ಎಕ್ಸಾಮ್ ಬರೀತೀರಿ, ಪ್ರಾಕ್ಟೀಸ್ ಎಕ್ಸಾಮ್. ಬಟ್ ಯಾರೆಲ್ಲ ಹಿಂಗಿದ್ದೀರಿ, ಲೈಕ್ ಸೆಲ್ಫ್ ಸ್ಟಡಿ ಮಾಡತ್ತೀರಿ ರೂಮ್ದಾಗ ಅಥವಾ ಲೈಬ್ರರಿ ಕುಂತು ಯಾರೆಲ್ಲ ಓದ್ತಾ ಇದ್ದಾರೆ, ಸೊ ನಿಮಗೋಸ್ಕರ ನಾನು ಒಂದು ಎಕ್ಸಾಮನ್ನು ಮಾಡ್ತಾ ಇದ್ದೀನಿ. ಇದೇ ರವಿವಾರ. ಓಕೆ, ಅಂದರೆ ನಾಳೆ ನಿಮ್ಮದು SSC GD ಪ್ರಾಕ್ಟೀಸ್ ಎಕ್ಸಾಮನ್ನು ಮಾಡ್ತಾ ಇದ್ದೀವಿ ನಮ್ಮ ಚಾನಲ್ ಕಡೆಯಿಂದ. ಸೊ ಸ್ಕ್ರೀನಲ್ಲಿ ಕೊಡೋಕೆ ನಿಮಗೆ ಕಾಣತೈತಿ. ಇದು ನೋಡಿರಿ, ಬೆಳಿಗ್ಗೆ 10 ಗಂಟೆಗೆ ಲಿಂಕ್ ಆಕ್ಟಿವ್ ಆಗುತ್ತೆ. ಸರ್ ನಾವು ಜಾಯ್ನ್ ಹೆಂಗೆ ಆಗೋದ್ರೆ ಎಕ್ಸಾಮ್ ಅಂತಂದರೆ ಡಿಸ್ಕ್ರಿಪ್ಷನ್ದಾಗ ನಾನು ನಮ್ಮದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ. ಈಗಲೇ ಜಾಯ್ನ್ ಆಗಿರಿ, ಕರೆಕ್ಟಾಗಿ ಕೇಳಿಸ್ಕೊರಿ. ಈ ಒಂದು ಎಕ್ಸಾಮ್ ನೀವು ಕೂಡ ಬರೀರಿ, ಲೈವ್ ಎಕ್ಸಾಮ್ ಇರ್ತದೆ ಆಲ್ ಕರ್ನಾಟಕ. ಸರ್ ಹೆಂಗೆ ಜಾಯ್ನ್ ಆಗೋದು ಅಂತಂದರೆ, ಸೊ ಡಿಸ್ಕ್ರಿಪ್ಷನ್ದಾಗ ನಿಮಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀವಿ. ಸೊ ಅಲ್ಲಿ ಜಾಯ್ನ್ ಆಗಿರಿ. ಅಡ್ಮಿನವ್ರಿಗೆ ಮೆಸೇಜ್ ಮಾಡಿ ಕೇಳ್ಬೋದು, ಅಥವಾ ನಾವು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀವಿ. ಇವತ್ತು ರಾತ್ರಿ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಎಕ್ಸಾಮ್ ಎಷ್ಟೊತ್ತಿಗೆ ಇರುತ್ತೆ, ಏನಿರುತ್ತೆ, ಹೆಂಗೆ ಅಟೆಂಡ್ ಆಗೋದು, ಲಿಂಕ್ ಎಲ್ಲಿ ಸಿಗುತ್ತೆ, ಡೀಟೇಲಾಗಿ ನಿಮ್ಗೆ ಹೇಳ್ತೀವಿ. ಓಕೆ, ಇವತ್ತು ರಾತ್ರಿ ಲಿಂಕ್ ಆಗ್ತೀವಿ. ಬಟ್ ಆಕ್ಟಿವ್ ಆಗೋದು ಬೆಳಿಗ್ಗೆ 10 ಗಂಟೆ ಲಿಂಕ್ ಆಕ್ಟಿವ್ ಆಗುತ್ತೆ. ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ 10 ಗಂಟೆಗೆ ಆಲ್ ಕರ್ನಾಟಕ ಯಾರೆಲ್ಲ SSC GD ಎಕ್ಸಾಮ್ ಬರುತ್ತೆ ಎಲ್ಲರೂ ಕೂಡ ಲೈವ್ ಎಕ್ಸಾಮ್ ಅಟೆಂಡ್ ಆಗ್ತಾರೆ. ಸೊ ಅದಾದ ನಂತರ 11 ಗಂಟೆಗೆ ಎಕ್ಸಾಮ್ ಆಟೋಮೆಟಿಕ್ ಆಫ್ ಆಗುತ್ತೆ, ಅಂದರೆ ಸಬ್ಮಿಟ್ ಆಗುತ್ತೆ. ಓಕೆ, ಸೊ ನೀವು ಕೂಡ ಪ್ರತಿಯೊಬ್ಬರು ಕೂಡ ಸಬ್ಮಿಟ್ ಮಾಡ್ಬೋದು. ನಿಮ್ಗೆ ನಡು ಪೌಸ್ ಮಾಡುವಂತೆಲ್ಲ ಏನೂ ಇಲ್ಲ. ಸೊ 1 ತಾಸು ಕುಂತು ಎಕ್ಸಾಮ್ ಬರೀ ಫೈನಲ್ ಎಕ್ಸಾಮ್ ಯಾವ ರೀತಿ ಬರೀತೀರಿ ಅದೇ ರೀತಿಯಾಗಿರ್ತದೆ. ದೆನ್ ಅದು ಆದ ತಕ್ಷಣ ನಿಮಗೆ ರಿಸಲ್ಟ್ಸ್ ಕೂಡ ನಿಮಗೆ ಗೊತ್ತಾಗ್ತದೆ. ರ್ಯಾಂಕ್ ಏನಿದೆ ನಾ ಬಿಡ್ತೀನಿ. ಓಕೆ, ಸೊ ರ್ಯಾಂಕ್ ಬಿಡೋದು ಒಂದು ವಿಡಿಯೋ ಮಾಡ್ತೀನಿ. ಸೊ ಎಕ್ಸಾಮ್ ರ್ಯಾಂಕರ್ಸ್ ಅಂತೇಳಿ ಸ್ವರೂಪ್ ರ್ಯಾಂಕರ್ಸ್ ಟೆಸ್ಟ್ ಅಂತ ಮಾಡ್ತಾ ಇದ್ವಿ. ಸೊ ಸ್ವರೂಪ್ ರ್ಯಾಂಕರ್ಸ್ ಟೆಸ್ಟ್ ಇದ್ದು ರ್ಯಾಂಕರ್ಸ್ ಅಂತೇಳಿ ಸೊ ಲಿಸ್ಟ್ ಬಿಡ್ತೀನಿ. ಓಕೆ, ಸೊ ನೀವು ಕೂಡ ಒಂದು ಎಕ್ಸಾಮ್ ಅಟೆಂಡ್ ಆಗಿರಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇತ್ತು, ಯು ಕ್ಯಾನ್ ಜಾಯಿನ್. ಬನ್ರಿ ಇವಾಗ ಕಂಡಕ್ಟಿವ್ ಬರೋಣ. ಸ್ನೇಹಿತರೆ ನೋಡ್ರಿ, SSC GD ಎಕ್ಸಾಮ್ ಒಳಗಡೆ ಸೊ ಮೇನ್ಲಿ 4 ಸಬ್ಜೆಕ್ಟ್ ಬರ್ತಾವೆ. ಸರ್ 4 ಸಬ್ಜೆಕ್ಟ್ ಯಾವ್ಯಾವ ರೀ? GK, ರೀಸನಿಂಗ್, ಮ್ಯಾಥ್ಸ್, ಗ್ರಾಮರ್, ಲೈಕ್ ಹಿಂದಿ ಆರ್ ಇಂಗ್ಲೀಷ್. ಸೊ ಇವ್ರು 4ರಲ್ಲಿ ನೀವು ಹಿಂದಿ ಆರ್ ಇಂಗ್ಲೀಷ್ ಹೇಳಿದ್ರಲ್ಲಿ ನೀವು ಯಾವ್ದು ತೊಗೊಂಡಿರ್ತೀರ ಅದು ನಿಮಗೆ ಕೊಡ್ತಾರೆ, ಅದು ನಿಮಗೆ ಸಿಗ್ತದೆ ಎಕ್ಸಾಮ್ ಒಳಗೆ. ಇಲ್ಲಿ ನಾನು ನಿಮಗೆ ಫೈನಲ್ ಕಟ್ ಆಫ್, ಈಗ ಲೈಕ್ ಎಕ್ಸಾಂಪಲ್ ನೋಡಿರಿ, 160 ಮಾರ್ಕ್ಸ್ ಎಕ್ಸಾಮ್ ನಡೀತದೆ, 120 ತೊಗೊರಿ, 90 ತೊಗೊರಿ, 100 ತೊಗೊರಿ ಅಂತ ಹಿಂಗೆ ನಾ ಹೇಳಲ್ಲ. ಹೆಂಗೆ ಹೇಳ್ತೀನಿ ಅಂದರೆ ಸಬ್ಜೆಕ್ಟ್ ವೈಸ್ ಹೇಳ್ತೀನಿ. GK ಒಳಗೆ ಎಷ್ಟು ಸ್ಕೋರ್ ಮಾಡಬೇಕು, ರೀಸನಿಂಗ್ ಒಳಗೆ ಎಷ್ಟು ಮಾಡಬೇಕು, ಮತ್ತು ಗ್ರಾಮರ್ ಒಳಗೆ ಎಷ್ಟು ಮಾಡಬೇಕು, GK ಮ್ಯಾಥ್ಸ್ ಒಳಗೆ ಎಷ್ಟು ಮಾಡಬೇಕು. ಓಕೆ, ಸೊ ಹಿಂಗೆ ಹೇಳಕ್ಕೆ ಹೋಗ್ತೀನಿ. ಅದನ್ನು ಟಾರ್ಗೆಟ್ ಇಟ್ಕೊಂಡು ಓದ್ರಿ. ಅಥವಾ ನಾಳೆ ನೀವು ಏನು ಮಾಕ್ ಟೆಸ್ಟ್ ಬರೀತಿರಲ್ಲ, ಸೊ ಈ ಒಂದು ನಾಳೆ ಮಾಕ್ ಟೆಸ್ಟ್ ಲೈವ್ ಎಕ್ಸಾಮ್ ನಾಳೆ 10 ಗಂಟೆ ಸ್ಟಾರ್ಟ್ ಆಗುತ್ತಲ್ಲ, ಸೊ ಆ ಒಂದು ಎಕ್ಸಾಮಲ್ಲಿ ಈ ಒಂದು ಮಾರ್ಕ್ಸನ್ನು ತೊಗೊಳ್ಳಿ, ಟ್ರೈ ಮಾಡಿರಿ. ನಾಳೆ ಎಕ್ಸಾಮ್ ಮೋಸ್ಟ್ ಟಫೆಸ್ಟ್ ಇರ್ತದೆ, ಟಫ್ ಎಕ್ಸಾಮ್ ಇರ್ತದೆ, ಭಾಳ ತುಂಬ ಹಾರ್ಡ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀವಿ, ಪ್ರೀವಿಯಸ್ ಇಯರ್ ಎಲ್ಲ ನೋಡಿಕೊಂಡು ಕೊಟ್ಟಿದ್ದೀವಿ. ಓಕೆ ಬನ್ರಿ ಇವಾಗ ಕಂಟೆಂಟ್ ಬರೋಣ. ಸ್ನೇಹಿತರು ನೋಡ್ರಿ, ಫಸ್ಟ್ ನಿಮಗೆ ಬರುವಂಥದ್ದೇ GK. ಓಕೆ, ಜನರಲ್ ನಾಲೆಜ್ ಆರ್ GA, ಜನರಲ್ ಅವೇರ್ನೆಸ್ ಆರ್ GS, ಜನರಲ್ ಸೈನ್ಸ್. ಸೊ ಜನರಲ್ ಸೈನ್ಸ್ ಅಂತ ಬರಲ್ಲ, ಬಟ್ ಬಿಟ್ಟರೆ GK ಆರ್ GA. ಜನರಲ್ ಅವೇರ್ನೆಸ್ ಒಳಗಡೆ ಟೋಟಲ್ ನಿಮಗೆ 20 ಕ್ವಶನ್ಸ್ ಇರ್ತಾವೆ. ಸೊ ಕ್ಲಿಯರ್ ಆಗಿರಿ, ಟೋಟಲ್ ಎಷ್ಟು ಇರ್ತಾವೆ? 20 ಕ್ವಶನ್ಸ್ ಇರ್ತಾವೆ. 20 ಕ್ವಶನ್ಗೆ ಒಂದಿಗೆ 2 ಮಾರ್ಕ್ಸ್ ಅಂದರೆ 20 ಕ್ವಶನ್ ಅಂದರೆ 40 ಮಾರ್ಕ್ಸ್. ಎಷ್ಟು? 40 ಮಾರ್ಕ್ಸ್ ಇಲ್ಲೇ ತೊಗೋತೀರಿ. ಸೊ ಈಗ 40 ಅಂತ ತೊಗೊಳಕ್ಕಾಗಲ್ಲ. ಸೊ ತೊಗೋಬೋದು ನೀವು, ಸ್ವಲ್ಪ ಡೀಪಾಗಿ ಓದಿ ಒಂದು 2-3 ವರ್ಷದಿಂದ SSC GD ಓದ್ತಾ ಇದ್ದರೆ ಸೊ 100% 20/20 ಮಾಡ್ಬೋದು, 40/20 ಮಾಡ್ಬೋದು, 40 ತೊಗೋಬೋದು. ಸೊ ಸರ್ GK ಒಳಗೆ ಎಷ್ಟು ತೊಗೋಬೇಕಾರೆ ಅಂತಂದರೆ ನೋಡಿರಿ, ಇವಾಗ ನಾನು ಹೇಳ್ತೀನಿ, ಒಂದು ನಂಬರ್ ಹೇಳ್ತೀನಿ. ಸೊ ಅದ್ರ ಟಾರ್ಗೆಟ್ಕೊಂಡು ಓದ್ರಿ. ಇವಾಗ ನೀವು ಮತ್ತೆ ಕಮೆಂಟ್ ಮಾಡಿರಿ, ಸರ್ ಇದು ಕಾಸ್ಟ್ ಯಾರಿಗಿರಿ, OBC ದವರಿಗೋ, ಜನರಲ್ದವ್ರಿಗೋ, SC ದವರಿಗೋ, ST ದವರಿಗೋ, ಸೊ ಇದು ಯಾರಿಗೆ ಅಂತ ಹೇಳಬೇಡ್ರಿ. ಮತ್ತು ಇನ್ನೊಂದು ಜನರಲ್ ಒಂದು ಕೇಳಬೇಡ್ರಿ, ಸರ್ ಇದು ಮೇಲ್ದವ್ರಿಗೆ ಅಷ್ಟೇನ್ರಿ, ಸರ್ ಇದು ಫೀಮೇಲ್ದವ್ರಿಗೆ ಅಷ್ಟೇನ್ರಿ, ಸರ್ ಇದು ನಾ ಫೀಮೇಲ್ ನನಗೆ ಬರ್ತೇನೆ ರೀ, ಸರ್ ನಾ ರಾಮೂರಿ ನಂಗೆ ಬರ್ತದೇನ್ರಿ, ಹಿಂಗೆ ಕೇಳಬೇಡ್ರಿ. ಸೊ ಎಲ್ಲರಿಗೂ ಎವ್ರೇಜ್ ಆಗಿರೋಂಥ ಸ್ಕೋರ್ ಹೇಳತ್ತೇನೆ ಎವ್ರಿ ಸಬ್ಜೆಕ್ಟ್. ಓಕೆ, ನನ್ನ ಸಬ್ಜೆಕ್ಟ್ GK ಐತಿ. ಸೊ ಹಾಗಾಗಿ ನಾನು ಫಸ್ಟಿಗೆ GK ಹೇಳ್ತೀನಿ, GK ಕಿಂಗ್ ಅಂತ ಹೇಳ್ತೀನಿ. ಓಕೆ, ಸೊ ಬನ್ರಿ, ಇದರೊಳಗೆ ನೀವು ಮಿನಿಮಮ್ 20 ಕ್ವಶನ್ಗೆ 14ರಿಂದ 15 ಕರೆಕ್ಟ್ ಮಾಡಿರಿ. ಇವಾಗ ನಿಮಗೆ ಅನಿಸ್ಬೋದು, ಸರ್ 15 ಕ್ವಶನ್ ಕರೆಕ್ಟ್ ಆಗ್ತಾವೆ GK ಒಳಗೆ ಅಂತ. ಆಗ್ತಾವೆ. 17 ಕ್ವಶನ್ ಕರೆಕ್ಟ್ ಮಾಡಿದಾರೆ ಲಾಸ್ಟ್ ಟೈಮ್ ಹುಡುಗರು. ದೆನ್ ಆ ರೆಕಾರ್ಡ್ ನೀವು ಮುರಿಬೇಕಲ್ಲ. 17 ಬೇಡ ಬಿಡ್ರಿ, ನಮಗೆ 15 ಮಾಡಿರಿ. ಮಿನಿಮಮ್ 14ರಿಂದ 15 ಮಾಡಿರಿ. ಇವಾಗ ನೀವು 14 ಅಂತ ಇಟ್ಕೊಂಡ್ರೆ ಸೊ ನೆನ್ ಮಾಡ್ಕೊರಿ, 28 ಮಾರ್ಕ್ಸ್ ನಿಮಗೆ ಬರ್ತಾವೆ. 28 ಸ್ಕೋರ್ ಯು ವಿಲ್ ಗೆಟ್ ಇನ್ GK.
ನೆಕ್ಸ್ಟ್ ರೀಸನಿಂಗ್. ರಿಯಲ್ ನೋಡಿದ್ರೆ ರೀಸನಿಂಗ್ ನೀವು ಫುಲ್ ಹೈ ಸ್ಕೋರ್ ಮಾಡಬೇಕು. ಓಕೆ, ಸೊ ಎಲ್ಲೋ ಒಂದು ಕ್ವಶನ್ ಮಿಸ್ ಆದರೂ ಕೂಡ 18 ಅಥವಾ 19 ಕರೆಕ್ಟ್ ಮಾಡಿರಿ ಆಗುತ್ತೆ. ರೀಸನಿಂಗ್ಗಳು ಕೂಡ ನೀವು ಹೈ ಸ್ಕೋರ್ ಮಾಡಬಹುದು. ಓಕೆ, ಸೊ ರೀಸನಿಂಗ್ ಒಳಗಡೆ ಎಷ್ಟು ಸ್ಕೋರ್ ಮಾಡ್ಬೇಕ್ರಿ ಅಂತ ನೋಡಿದರೆ 18 ಅಥವಾ 19 ಮಾಡಿರಿ. ಇಲ್ಲೆಷ್ಟು ಬರ್ತಾವೆ ನಿಮಗೆ? 36 ಮಾರ್ಕ್ಸ್ ಬರ್ತಾವೆ 18 ಮಾಡಿದರೆ. ಓಕೆ, ನೆಕ್ಸ್ಟ್ ಬರೋಣ ಇಂಗ್ಲೀಷ್ ಅವ್ರ ಹಿಂದಿ. ನೋಡಿರಿ, ಇಂಗ್ಲೀಷ್ ಮತ್ತು ಹಿಂದಿ ಹೋಲಿಸಿದರೆ ಹಿಂದಿ ಈಸಿ ಇರ್ತದೆ. ಸೊ ಆಲ್ಮೋಸ್ಟ್ ಆಲ್ ಈಸಿ ಇರ್ತದೆ ಹಿಂದಿ. ಓಕೆ, ಸೊ ಹಿಂದಿ ಹುಡುಗರಿಗೆ ಹೇಳ್ತೀನಿ ಮಿನಿಮಮ್ 17 ಆದರೂ ಮಾಡಿರಿ. ಡೈರೆಕ್ಟ್ 17 ಇಟ್ಕೋರಿ. ಸೊ 16 ಲಾಸ್ಟ್, ಅದಕ್ಕೆ ಕೆಳಗೆ ಬರಬೇಡ್ರಿ. ಭಾಳ ಸೇಫ್ ಸ್ಕೋರ್ ಹೇಳತ್ತೀನಿ. ಇಷ್ಟು ಸ್ಕೋರ್ ಮಾಡಿರಿ CSF ಸಿಗ್ತದೆ. ನೀವು ಬೈಡಿಸ್ ಪೋಸ್ಟ್ ಸಿಗ್ತದೆ. ನಿಮ್ಗೆ ಯಾವ್ದು ಪ್ರಿಫರೆನ್ಸ್ ಬೇಕು, ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಅದೇ ಪೋಸ್ಟ್ ಸಿಗ್ತದೆ. ಓಕೆ, ಹಿಂದಿ ನೀವೇನಾದರೂ ಹಿಂದಿ ತೊಗೊಂಡಿದ್ರೆ 17 ಕ್ವಶನ್ನ ಕರೆಕ್ಟ್ ಮಾಡಿರಿ. ಇಲ್ಲಪ್ಪ ಸರ್ ನಾನು ಹಿಂದಿ ತೊಗೊಂಡಿಲ್ರಿ. ಸೊ ನೋಡಿರಿ, ಇಲ್ಲಿ ಎಷ್ಟಾಯ್ತು? 34 ಮಾರ್ಕ್ಸ್ ಆಯ್ತು. 34 ಮಾರ್ಕ್ಸ್ ಬಂದು. ಓಕೆ, ಸೊ ನಿಮಗೆ ನೆಕ್ಸ್ಟ್ ಇಲ್ಲ ಸರ್ ನಾನು ಹಿಂದಿ ತೊಗೊಂಡಿಲ್ಲ, ಇಂಗ್ಲೀಷ್ ತೊಗೊಂಡಿನ ಅಂತಂದರೆ 15ರಿಂದ 16 ಕ್ವಶನ್ ಕರೆಕ್ಟ್ ಮಾಡಿರಿ. ಓಕೆ, ಸೊ 1 ಮಾರ್ಕ್ಸ್ ಹೆಚ್ಚು ಕಡಿಮೆ ಆದರೂ ನಡೀತದೆ ಹಿಂದಿ ಮತ್ತು ಇಂಗ್ಲೀಷಿಗೆ. ಸೊ ಮಿನಿಮಮ್ 15ರಿಂದ 16 ಕ್ವಶನ್ ಆದರೂ ಕರೆಕ್ಟ್ ಮಾಡಿರಿ. ಸೊ ಎಷ್ಟಾಗುತ್ತೆ? 15 16 ಅಂದರೆ 15 ಹಿಡ್ಕೊಂಡ್ರೆ ಸೊ 30. ಓಕೆ, 30 ಇಲ್ಲಿ ಬರ್ತಾವೆ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್, ಅರ್ಥಮೆಟಿಕ್. ಓಕೆ, ಸೊ ಇದರಲ್ಲೇ ಬರ್ತದೆ ಟೋಟಲ್ ನೀವು ಎಷ್ಟು ಜಿಗಿದಾಡಿದ್ರು 1 2 3 ಕ್ವಶನ್ ತಪ್ಪಾಗೋದೇ ಆಗೋದು. ಸೊ ತಲೆಗಿಡ್ಸೋಬೇಡ್ರಿ ಅದಕ್ಕೆ. ಸೊ ಇಲ್ಲೇನು ಮ್ಯಾಗ್ 3 ಹೇಳಿದಿಲ್ಲ. ಸೊ ಈ 3 ನೀವು ಒಳ್ಳೆ ಸ್ಕೋರ್ ಮಾಡಿದರೆ ಮ್ಯಾಥ್ಸಲ್ಲಿ 1-2 ಕ್ವಶನ್ ಮಿಸ್ಟೇಕ್ ಆದರೂ ಏನು ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ನಾನು ಮ್ಯಾಥ್ಸ್ ಲಾಸ್ಟ್ ಹೇಳ್ತೀನಿ. ಫಸ್ಟಿಗೆ ಸೆಕೆಂಡ್ ಥರ್ಡ್ ಮ್ಯಾಥ್ಸ್ ಹೇಳ್ಬೋದಾಗಿತ್ತು, ಬಟ್ ಅದಕ್ಕೆ ಲಾಸ್ಟ್ ಹೇಳಿದೆ. ನೀವು ಏನು 3 ಹೇಳಿದಿಲ್ಲ. ಸೊ ಇದರಲ್ಲಿ ನೀವು ಹೇಳಿದಂಗೆ ಸ್ಕೋರ್ ಮಾಡಿದ್ರೆ ಸೊ ಇದರಲ್ಲಿ ಹೆಚ್ಚು ಕಡಿಮೆ 1-2 ಕಡಿಮೆ ಆದರೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. 20 ಕ್ವಶನ್ ಇರ್ತಾವೆ, 40 ಮಾರ್ಕ್ಸಿಗೆ ಇರ್ತದೆ. ಇದರಲ್ಲಿ ನೀವು ಎಷ್ಟು ಮಾಡಬೇಕಂದ್ರೆ 15 16 ಕರೆಕ್ಟ್ ಮಾಡಿರಿ. ಸೇಮ್ ಆ್ಯಸ್ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಮ್ಯಾಥ್ಸ್. 15 16 ಅಂದರೆ ಸೊ ನಿಮ್ಗೆ ಎಷ್ಟು 30 16 ಅಂತ ಹೇಳಿದ್ರೆ ಸೊ 32 ಮಾರ್ಕ್ಸ್ ಬರ್ತವೆ. ಓಕೆ, 32 ಮಾರ್ಕ್ಸ್ ಟೋಟಲ್ ಎಷ್ಟಾಯ್ತು ಅಂದರೆ 130 ಮಾರ್ಕ್ಸ್ ಆಯ್ತು. 130 ತೊಗೋತೀರಿ. 130 ಬೇಡ, ಎಲ್ಲ ಕೂಡಿನೂ 125 ಟಾರ್ಗೆಟ್ ಇಟ್ಕೋರಿ. 5 ಮಾರ್ಕ್ಸ್ ಹೋಲಿ, ಎಲ್ಲ ಹೋಗಿ ನೆಗೆಟಿವ್ ಆಯಿತು ಅಥವಾ ಮತ್ತೊಂದು 2 ಮಿಸ್ಟೇಕ್ ಆಯಿತು ಅಂದರೆ 125 ಟಾರ್ಗೆಟ್ ಇಟ್ಕೊಂಡು ಹೋದ್ರಿ. ಇಷ್ಟು ಸ್ಕೋರ್ ಮಾಡಿರಿ, 100% ನೀವು ಬೇಡಿರೋಂಥ ಪೋಸ್ಟ್ ಸಿಗ್ತದೆ. ಸರ್ ಇನ್ನೂ ಸ್ವಲ್ಪ ನೀವು ನಮ್ಮ ಪ್ರಿಪ್ರೇಷನ್ ಬೂಸ್ಟ್ ಆಗಬೇಕಂದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಸೊ ನೀವು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳತ್ತಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದರೆ ತೊಗೋಬೋದು, ಬೇಡಂದರೆ ಬಿಡ್ಬೋದು ಅಂತ ಹೇಳ್ತಾ ಸೊ ಇಷ್ಟು ಏನು ನಾನು ನಿಮಗೆ ಸೇಫ್ ಸ್ಕೋರ್ ಹೇಳಿದ್ದೀನಿ. ಈ ಒಂದು ಸ್ಕೋರ್ ಇದರಿಂದ ಮಾಡ್ಬೋದು. ಸೊ ಈಸಿ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಆ್ಯಂಡ್ ಸ್ನೇಹಿತರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಎಕ್ಸಾಮ್ ಇರ್ತದೆ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಸರ್ ಎಕ್ಸಾಮ್ ಅಟೆಂಡ್ ಆಗ್ತೀನಿ ರೀ. ಆ್ಯಂಡ್ ಬರೀ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ. ಯಾರಾದರೂ ನಮ್ಮ ಗ್ರೂಪಲ್ಲಿಲ್ಲ, ನಮ್ಮ ಟೆಲಿಗ್ರಾಮಲ್ಲಿಲ್ಲ ಅಂದರೆ ಸೊ ಜಾಯ್ನ್ ಆಗಿರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಇರ್ತಾರೆ. ಸೊ ಒಂದು ಗ್ರೂಪ್ ಇರ್ತದೆ SSGD ನಿಮ್ಮ ಫ್ರೆಂಡ್ಸ್ದೆಲ್ಲ. ಸೊ ಅಲ್ಲಿ ಕೂಡ ಶೇರ್ ಮಾಡಿರಿ. ಅವರು ಕೂಡ ನಾಳೆ ಜಾಯ್ನ್ ಆಗಲಿ. ರ್ಯಾಂಕ್ ನೋಡಿರಿ, ನಾಳೆ ರಿಸಲ್ಟ್ ನೋಡಿರಿ ನಾಳೆ. ಓಕೆ, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಅಂದ್ರೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಜೈ ಹಿಂದ್.